ಹಲೋ ಫ್ರೆಂಡ್ಸ್, ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗಂತೂ ತಪ್ಪದೆ ಲೈಕ್ ಕೊಡಿ. ಮೊದಲಿಗೆ ನೋಡ್ದ್ಯಾ, ನಾನು ಹೇಳಿಲ್ವಾ, ನಾನು ಹೇಳಿದ್ದೆ ಅದೇ ಅದೇ ಅಂತ ಹೇಳಿ ಮನೆಯವರೆಲ್ಲರೂ ಹೇಳ್ತಾರೆ. ಹೌದು ಅದೇ ನೋಡು, ನೆನೆಯಿಂದ ಊಟ ಮಾಡಿಲ್ಲ ಪಾಪ, ಈಗ ಊಟ ಮಾಡೋದಕ್ಕೆ ಹೋದರೆ ಆಗ್ತಾನೇ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಒಂದೇ ಒಂದು ತುತ್ತು ತಗೊಳಮ್ಮ ಅತ್ತೆ, ಬೇಡ ಅಂತೆ, ವಾಂತಿ ಬರೋ ಥರ ಆಗ್ತಾಯಿದೆ. ಮನೋಜ ಬಾರ ಇಲ್ಲಿ ಅಂತ ಹೇಳಿದಾಗ, ಏನಮ್ಮ ಅಂತ ಹೇಳಿದಾಗ, ನೋಡು ಪಾಪ ಇವಳನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ತೋರಿಸ್ಕೊಂಡು ಬಾರೋ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಮ್ಮ ನಾನು ಸ್ವಲ್ಪ ಹೊಟ್ಟೆ ಹಸಿತಾ ಇದೆ, ಊಟ ಮಾಡಿಬಿಡ್ತೀನಮ್ಮ, ಹೋಗಿ ಕುತ್ಕೊಂಡು ತಿನ್ನು ಅಂತ ಹೇಳ್ತಾರೆ. ಶಾಂತಿ, ಸಮಾಧಾನವಾಗಿರಿ, ಯಾಕೆ ಅಷ್ಟೆಲ್ಲ ತಲೆ ಕೆಡಿಸ್ಕೊತಾ ಇದೆಯಾ? ಹೌದು ರೀ, ರೋಹಿಣಿ ಬಸ್ರಿ ಆಗಿದ್ದಾಳೆ, ಈ ಮನೆಯಲ್ಲಿ ಒಂದು ಪುಟ್ಟ ಮಗು ಬರ್ತಾ ಇದೆ, ಇದನ್ನು ನಾವು ಸಂತೋಷ ಪಡಬೇಕು ತಾನೇ. ರೋಹಿಣಿ ನೋಡು, ನೀನೇನು ಟೆನ್ಷನ್ ಮಾಡ್ಕೊಬೇಡ, ಆರಾಮಾಗಿರು. ಮನೋಜ ಸಾಕು ತಿಂತಿದ್ದು, ಬಾರೋ ತಿಂಡಿ ಪೋತ, ಹೋಗಿ ಆಸ್ಪತ್ರೆ ಕರ್ಕೊಂಡೋಗಿ ತೋರಿಸ್ಕೊಂಡು ಬಾ ಅಂತ ಹೇಳಿ ಹೇಳ್ತಾನೆ. ಸರಿ ಅಮ್ಮ ಆಯಿತು, ರೋಹಿಣಿ ಬಾ, ಹಾಗೆ ಕೈ ತೊಳ್ಕೊಂಡು ಅಲ್ಲಿಂದ ಹಾಗೆ ಹೋಗೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದಾದಮೇಲೆ ಮೀನಾ ನೀನು ಬಾರ ಈ ಕಡೆ ಅಂತ ಹೇಳಿ, ಬಿಳಿಗಿರಿ ರಂಗನಾಥ ಎಂಥ ಅದೃಷ್ಟ ಕೊಟ್ಟೆಪ್ಪ, ನನ್ನ ಆಗಿದ್ರೂ ಕೂಡ ನನ್ನ ಮನೋಜನೇ ಈ ಮನೆಗೆ ಮೊದಲು ಮೊಮ್ಮಗನ ಕೊಡೋ ಥರ ಆಯಿತು. ಆ ಲಚ್ಚದೇವನಹಳ್ಳಿ ಲಕ್ಕಿ ಅವ್ರದ್ದು ಎಲ್ಲ ಪ್ರಾಪರ್ಟಿನೂ ನನ್ನ ಮನೋಜನ ಹೆಸರಿಗೆ ಎಲ್ಲನೂ ರಿಜಿಸ್ಟರ್ ಮಾಡ್ತಾ ಇದೆಯಲ್ಲಪ್ಪ, ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ, ಸಾಷ್ಟಾಂಗ ನಮಸ್ಕಾರ ರಂಗನಾಥ ಅಂತ ಹೇಳ್ತಾ ಇರ್ತಾನೆ. ಓಹೋ ಲೆಕ್ಕ ಇಲ್ಲಿದೆ, ಡಬ್ಕಿ ಡಮ್ಮಲ್ಲೆಲ್ಲ ಹಂಗಿದ್ರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ರೀ ಅದೇನಾದರೂ ಆಗಲಿ, ನೀವು ಮೊದಲು ಸೈಡಿಗೆ ಬಂದ್ರಿ ಅಂತ ಹೇಳಿ ಹೇಳ್ತಾಳೆ. ಸುಮ್ಮನಿರೆ ಶಾಂತಿ, ತಲೆ ಕೆಡಿಸ್ಕೋಬೇಡ, ದೇವರು ಯಾವ್ಯಾವಾಗ ಯಾರ್ಯಾರಿಗೆ ಏನೇನು ಕೊಡಬೇಕು ಅನ್ನೋದನ್ನು ಕೊಟ್ಟೇ ಕೊಡ್ತಾನೆ ಕಣೆ. ಹೌದೌದು ಕೊಟ್ಟೇ ಕೊಡ್ತಾನೆ, ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ದೇವರಿಗೆ. ಕೆಲವರಿಗೆ ಒಣಕೊಬ್ಬರಿನೂ ಕೊಡೋದಿಲ್ಲ ಅಂತ ಹೇಳಿ ಹೋಗ್ತಾನೆ. ಮೀನಾ ಬೇಜಾರು ಮಾಡ್ಕೊಂಡು ಹೋಗ್ತಾಳೆ. ಸೈಡಿಗೆ ಬಂದ್ರಿ ಅಂತ ಹೇಳಿ ಅವನು ತಿಂಡಿ ತಿಂತಿರೋ ಚೇರನ್ನ ತಳ್ಬಿಟ್ಟು, ಕಸ್ತೂರಿ ವಿಷಯ ತಿಳಿಸ್ತೀನಿ ಅಂತ ಹೇಳಿ ಹೋಗ್ತಾರೆ. ಆಗ ಅಪ್ಪ ಇದೇನಪ್ಪ ಇದು ಅಂತ ಹೇಳಿದಾಗ, ನಡೀಲಿ ನೀನು ಸುಮ್ಮನೆ ಇರು ಅಂತ ಹೇಳಿ ಸುಮ್ಮನಿರ್ತಾರೆ. ಪೂಜಾ ವೆಯ್ಟ್ ಮಾಡ್ತಾ ಇರ್ತಾಳೆ. ರೋಹಿಣಿ ಮತ್ತು ಮನೋಜ್ ಇಬ್ಬರು ಕೂಡ ಬರ್ತಾರೆ. ಇಲ್ಲೇ ನಿಲ್ಲಿಸಿ ಇಲ್ಲೇ, ಸೈಡ್ಗೆ ಹಾಕಿ ಎಷ್ಟಾಯ್ತಣ್ಣ ಅಂತ ಹೇಳಿದಾಗ 130. ರೋಹಿಣಿ 130 ಆಯ್ತಂತೆ, ಕೊಟ್ಬಿಡು ಅಂತ ಹೇಳಿದಾಗ ಇವರಿಬ್ರಿಗೂ ಶಾಕ್ ಆಗುತ್ತೆ. ಆಗ ಸರಿ ಆಯಿತು ಅಂತ ಹೇಳಿ ಕೊಡ್ತಾಳೆ. ಚೇಂಜ್ ತೊಗೊಳ್ಳಿ, ತೊಗೊಂಡಿ ರೋಹಿಣಿ, ಬಾ ಸರಿ ನಡಿ ಆಸ್ಪತ್ರೆಗೆ ಹೋಗ್ಬೇಡ ಅಂತ ಹೇಳಿ ಹೇಳ್ತಾರೆ. ಆಗ ಯಾಕೆ ಏನಾಯಿತು ಅಂತ ಹೇಳಿದಾಗ, ಅಲ್ಲ ಅದು ಅಂತ ಹೇಳ್ತಾ ಇರ್ತಾಳೆ. ಅಂದರೂ ಮೊದಲು 3 ಜನ ಸೊಸೆಯರಲ್ಲಿ ನೀನೇ ಪ್ರೆಗ್ನೆಂಟ್ ಆಗಿದೆಯಾ, ಕಂಗ್ರ್ಯಾಚುಲೇಷನ್ ರೋಹಿಣಿ. ಏನು ಮನೋಜ್, ಕೆಲಸದಲ್ಲೇ ಪ್ರಮೋಷನ್ ಸಿಗುತ್ತೆ ಅಂತಂದರೆ ಅಪ್ಪ ಆಗೋದ್ರಲ್ಲಿ ಪ್ರಮೋಷನ್ ಸಿಕ್ಕಿದೆ ಅಂತ ಹೇಳ್ತಾನೆ. ರೋಹಿಣಿ ನಿನ್ಗೊಂದು ಮಾತು ಹೇಳಬೇಕು. ಏನು, ಮೊದಲು ಆಸ್ಪತ್ರೆಗೆ ಹೋಗೋಣ ಬನ್ನಿ ಮನೋಜ್ ಅಂತ ಹೇಳಿದಾಗ, ಅದು ಹಾಗಲ್ಲ ನೋಡು, ಇವಾಗ ನೀನು ಪ್ರೆಗ್ನೆಂಟ್ ಆಗಿದೆಯಾ, ನನಗೆ ಕೆಲಸ ಇಲ್ಲ, ದುಡ್ಡು ಇಲ್ಲ ಇವಾಗ ಅಂತ ಹೇಳಿದಾಗ, ಏನು ಹೇಳೋದಕ್ಕೆ ಹೊರಟಿದ್ದೀರಾ ನೀವು ಅಂತ ಹೇಳಿದಾಗ, ಎಲ್ಲ ಮೊಟ್ಟೆನೂ ಮರಿಯಾಗಬೇಕು ಅಂತ ಏನೂ ಇಲ್ಲ ಅಲ್ವಾ ರೋಹಿಣಿ ಅಂತ ಹೇಳಿದಾಗ, ಮನೋಜ್ ಏನು ಮಾತಾಡ್ತಾ ಇದ್ದೀರಾ, ಇಷ್ಟು ದಿನ ನೀವು ಕೆಲಸ ಇಲ್ಲ ಜವಾಬ್ದಾರಿ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ನೀವು ಮೊದಲನೇ ಬಾರಿ ನಿಮ್ಮನ್ನು ನೀವು ನಿಜವಾಗ್ಲೂ ಹೇಳ್ತಾ ಇದ್ದೀರಾ, ನೀವು ಅಂದಿರೋದೆಲ್ಲ ಸುಳ್ಳು ಅಂತ ತೋರಿಸ್ತಾ ಇದ್ದೀರಾ. ಅದು ಹಾಗಲ್ಲ ರೋಹಿಣಿ. ಇಲ್ಲ ಮನೋಜ್, ನೀವು ಸರಿಯಾಗಿ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಬೇಜಾರು ಮಾಡ್ಕೋತಾ ಇರ್ತಾಳೆ. ನೋಡಿ ಇವಾಗ ನಾವಿನ್ನೂ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ, ನಾನು ಹೊಟ್ಟೆನಲ್ಲಿ ಮಗು ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ. ನೀವು ಹೇಳಿದ್ರಿ ಅಲ್ವಾ ನನ್ನ ಹತ್ರ ದುಡ್ಡಿಲ್ಲ, ಕೆಲಸ ಇಲ್ಲ ಅಂತ ಹೇಳಿ. ನಿಜವಾಗ್ಲೂ ನಿಮ್ಮ ಹತ್ರ ದುಡ್ಡಿಲ್ಲ ಅನ್ನೋದಲ್ಲ ಪ್ರಶ್ನೆ, ನಿಮಗೆ ಜವಾಬ್ದಾರಿ ಇಲ್ಲ ಅನ್ನೋದೇ ಪ್ರಶ್ನೆ. ಸರಿ ನೀವಾಯಿತು ಹೊಡಿ. ಹಾಗಿದ್ರೆ ಆಸ್ಪತ್ರೆಗೆ ನೋಡಿ ಮನೋಜ್, ಆವಾಗಲೇ ನಿಮ್ಗೊಂದು ಕಂಪ್ನಿ ಬಗ್ಗೆ ಹೇಳಿದ್ದೆ ಅಲ್ವಾ, ಅಲ್ಲಿ ಇಂಟರ್ವ್ಯೂ ಇದೆ, ಹೋಗಿ ಅಟೆಂಡ್ ಮಾಡಿ ಅಂತ ಹೇಳಿ ಹೇಳ್ತಾಳೆ. ಆಗ ಅಲ್ಲ ರೋಹಿಣಿ, ಆಸ್ಪತ್ರೆಗೆ ನಾನು ಪೂಜೆ ಹೋಗಿ ಚೆಕಪ್ ಮಾಡಿಸ್ಕೋತೀವಿ, ನೀವು ಹೊಡಿ ಅಂತ ಹೇಳಿದಾಗ, ಅಲ್ಲ ಆಟೋದೇನು ಚೇಂಜ್ ಕೊಟ್ಟನಲ್ಲ ಅಂತ ಹೇಳಿದಾಗ, ಅಯ್ಯೋ ದೇವ್ರೆ ಅಂತ ಅಂದ್ಕೊಂಡು ಆ ಚೇಂಜನ್ನು ಕೊಟ್ಟು ಕಳಿಸ್ತಾರೆ. ಅಲ್ಲ ಕಣೆ, ಏನೇ ನಿನ್ನ ಗಂಡನ ಪರಿಸ್ಥಿತಿ, ನೀನೇ ಅವನ್ನ ಸಾಕೋ ಥರ ಆಯ್ತಲ್ಲೇ, ಆದ್ರೂ ಕಂಗ್ರ್ಯಾಚುಲೇಷನ್, 3 ಜನ ಸೊಸೆಯರಲ್ಲಿ ನೀನೇ ಮೊದಲು ಪ್ರೆಗ್ನೆಂಟ್ ಆಗಿದೆಯಾ, ತಾಯಿ ಆಗ್ತಾ ಇದೆಯಾ ಅಂತ ಹೇಳಿದಾಗ, ಅದೆಲ್ಲ ಸುಳ್ಳು ಕಣೆ. ಏನೋ ಸುಳ್ಳ, ಏನೇ ಹೇಳ್ತಾ ಇದೆಯಾ ರೋಹಿಣಿ? ಹೌದು ಕಣೆ, ಪದೇ ಪದೇ ನಿಮ್ಮಪ್ಪ ಎಲ್ಲಿ ಅಂತ ಕೇಳ್ತಾನೆ ಇದ್ರು, ನನಗೂ ತಡ್ಕೊಳ್ಳೋದಕ್ಕಾಗದೆ ಪ್ರೆಗ್ನೆಂಟ್ ಅಂತ ಹೇಳಿಬಿಟ್ಟೆ. ನಿಮ್ಮಪ್ಪ 2 ವರ್ಷ ಆದಮೇಲೆ ಬರ್ತಾರೆ ಅಂತ ಅನ್ನೋ ಸುಳ್ಳುನ ಹೇಗಾದರೂ ನಂಬಿಸ್ಬೋದು ಕಣೆ, ಆದರೆ ನೀನು ಪ್ರೆಗ್ನೆಂಟ್ ಅನ್ನೋ ಸತ್ಯ ಇದೆಯಲ್ಲ, ಅದನ್ನು ಸುಳ್ಳು ಅಂತ ಏನಾದರೂ ನಂಬಿಸೋದಕ್ಕೆ ಹೋದರೆ ಏನಾಗುತ್ತೆ ಅಂತ ಗೊತ್ತು ತಾನೆ. ಅವ್ರಿಗೆಲ್ಲ ಇದು ಸುಳ್ಳು ಅಂತ ಗೊತ್ತಾಯಿತು ಅಂದರೆ ನಿನ್ನ ಕತೆ ಮುಗ್ದೋಯ್ತು, ಅಲ್ಲಿವರೆಗೂ ಇದನ್ನೆಲ್ಲ ಬಿಡೋದಿಲ್ಲ ಕಣೆ. ಅದಕ್ಕೂ ಮುಂಚೆ ಶ್ರುತಿ ರವಿ ಅನ್ನೋ ಬಲ್ಲನ್ನ ಪ್ಲೇ ಮಾಡ್ತೀನಿ, ಎಲ್ಲರೂ ಅವ್ರ ಕಡೆ ಓಡಾಡ್ತಾ ಇರ್ತಾರೆ, ಆಗ ನನ್ನ ಜಾಗ ಸೇಫ್ ಅಲ್ವಾ ಅಂತ ಹೇಳಿದಾಗ, ಏನೋ ಬಿಡು, ಸರಿ ಬಾರೆ ಇವಾಗ ಎಲ್ಲಿಗೆ ಹೋಗೋದು, ಇದೆಯಲ್ಲ ನಮ್ಮ ಕೆಲಸ ಮಾಮೂಲಿ, ನಡಿಯಲ್ಲಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಶಾಂತಿ ಆ ಕಡೆಯಿಂದ ಈ ಕಡೆ ಓಡಾಡ್ತಾನೆ ಇರ್ತಾಳೆ. ಆಗ ಏನೇ ಶಾಂತಿ, ಯಾಕೆ ಹೀಗೆ ಓಡಾಡ್ತಾ ಇದೆಯಾ, ಕುಣಿಯೋರೋ ಯಾರೋ, ಗೆಜ್ಜೆ ಕಟ್ಟಿರೋರೋ ಯಾರೋ, ಕಾಲು ಯಾರ್ದಾದ್ರೂ ಪರವಾಗಿಲ್ಲ, ಗೆಜ್ಜೆ ಯಾರ್ದಾನು ಪರವಾಗಿಲ್ಲ, ಕಾಲು ಗೆಜ್ಜೆ 2 ನಮ್ಮನೆದೇ, ನನಗೆ ಖುಷಿ, ನನ್ನ ಸಂತೋಷಕ್ಕೆ ನಾನು ಓಡಾಡ್ತಾ ಇದ್ದೀನಿ, ನಿಮಗೆ ಯಾಕ್ರಿ ಅಂತ ಹೇಳಿದಾಗ, ಅಲ್ಲ ಕಣೆ, ಸಂತೋಷದ ವಿಚಾರ ತಗೊಂಬರ್ತಾರೆ, ನೀನು ಯಾಕೆ ಹಿಂಗೆ ಓಡಾಡ್ತಾ ಇದೀಯ ಅಂತ ಅರ್ಥ ಆಗ್ತಾ ಇಲ್ಲ. ನೋಡು ಆಗೋದೆಲ್ಲ ಆಗುತ್ತೆ,
ಈ ಮನೆಗೆ ಒಬ್ಬ ಮೊಮ್ಮಗು ಬಂದೇ ಬರುತ್ತೆ, ಅಂತೂ ನಾವು ಅಜ್ಜಿ ತಾತ ಆಗ್ತೀವಿ. ನಾವಿಬ್ಬರು ಕೂಡ ಯಾವ ಸಂತೆ ಸಹವಾಸಕ್ಕೂ ಹೋಗ್ದೇನೆ ಮೊಮ್ಮಗನ ಆಟ ಆಡಿಸ್ಕೊಂಡಿರ್ಬೋದು. ನೀನು ಹೋಗಿ ನಮ್ಮ ಮನೆ ದೇವರು ಬಿಳಿಗಿರಿ ರಂಗನಾಥಗೆ ₹1 ಮುಡುಪು ಕಟ್ಟೆ ಅಂತ ಹೇಳಿದಾಗ, ಅಯ್ಯೋ ಹೌದಲ್ವಾ, ರಂಗನಾಥಪ್ಪವರು ಒಳ್ಳೆ ಐಡಿಯಾನೇ ಕೊಟ್ರಿ, ಇರಿ ಬರ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಆಗ ರೀ ನೀವೇ ಒಂದು ಒಳ್ಳೆ ಮನ್ಸು ಮಾಡಿಕೊಂಡು ₹1 ಕಾಯಿನ್ನ ಬೇಡ್ಕೊಂಡು ಕೊಡಬಾರ್ದಾ ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳಿ ಬರ್ತಾರೆ. ಅಲ್ಲ ಕಣೆ, ಮುಡುಪು ಕಟ್ಟೋಳು ನೀನು ಬೇಡ್ಕೋಬೇಕು ಕಣೆ, ನಾನಲ್ಲ ಅಂತ ಹೇಳಿದಾಗ, ಸರಿ ಆಯಿತು ₹1 ಕೊಡಿ ಅಂತ ಹೇಳಿ ಕೇಳ್ತಾಳೆ. ಆಗ ದೇವ್ರಿಗೆ ಬೇಡ್ಕೊಂಡು ಕೊಡ್ತಾರೆ. ಆಗ ನೋಡು ಚೆನ್ನಾಗಿ ಬೇಡ್ಕೊಂಡು ಕಟ್ಟು ಅಂತ ಹೇಳಿದಾಗ, ದೇವ್ರೇ ಅಂತೂ ನಮ್ಮ ಮನೋಜ ರೋಹಿಣಿ ಬಸ್ರಿಯಾಗಿ ಒಳ್ಳೆ ಸುದ್ದಿನ ತೊಗೊಂಡು ಬರಲಪ್ಪ, ಆ ಲಚ್ಚಿದೇವನಹಳ್ಳಿ ಲಚ್ಚಿ ಇರೋ ಆಸ್ತಿ ಎಲ್ಲ ನಮ್ಮ ಮನೋಜಂಗೆ ಸಿಗೋ ಥರ ಮಾಡಿಬಿಡಪ್ಪ, ಒಳ್ಳೇದಾಗಲಿ ಅಂತ ಹೇಳಿದಾಗ, ಕೇಳ್ಕೊ ನಮ್ಮ ಸೂರ್ಯನ ಥರ ಒಂದೊಳ್ಳೆ ಮಗ ಬರಬೇಕು ಅಂತ ಕೇಳ್ಕೊ, ಯಾಕೆ ನಂತರ ಮಗಳು ಬೇಡವಾ ಅಂತ ಹೇಳಿದಾಗ, ನೋಡೆ ಮಗಳು ಅನ್ನೋದಲ್ಲ ಕಣೆ ವಿಚಾರ, ಮನೆಗೆ ಒಂದು ಆರೋಗ್ಯವಾಗಿರೋ ಮಗು ಬರಬೇಕು, ಅಷ್ಟೇ ನಮ್ಗೆ ಬೇಕಾಗಿರೋದು ಅಂತ ಹೇಳಿದಾಗ ಇಬ್ಬರು ಬೇಡ್ಕೋತಾ ಇರ್ತಾರೆ. ಅದಾದಮೇಲೆ ಅಲ್ಲಿ ಶಾಂತಿ ಆ ಕಡೆ ಹೋಗಿರ್ತಾಳೆ. ರಂಗನಾಥ್ ಅವರು ಬಂದು ಕೂತ್ಕೊಂಡಿರ್ತಾರೆ. ಈ ಕಸ್ತೂರಿ ಬರ್ತಾರೆ. ಆಗ ಶಾಂತಿ ಅಂತ ಹೇಳಿ ಬರ್ತಾರೆ. ಏನಿದು ಕಸ್ತೂರಮ್ಮನವರು ಅಂತ ಹೇಳಿದಾಗ, ಅದು ಮಾವಿನಕಾಯಿ ಅಣ್ಣ ಅಂತ ಹೇಳ್ತಾರೆ. ಶಾಂತಿ ನಿನ್ನ ಫ್ರೆಂಡ್ ಬಂದಿದ್ದಾರೆ, ಬಾರೆ ಮಾತಾಡ್ಸು ಅಂತ ಹೇಳಿದಾಗ, ಅಯ್ಯೋ ಕಸ್ತೂರಿ ಅಂತ ಹೇಳಿದಾಗ, ಏನೇ ಇದೆಲ್ಲ ಮಾವಿನಕಾಯಿ ಕಣೆ, ಯಾಕಂದರೆ ರೋಹಿಣಿ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಒಂದು ರೀತಿ ನಾನು ಕಾರಣ ಅಲ್ವಾ. ಅಲ್ಲಮ್ಮ ಇದೆಲ್ಲ ನಿಮ್ಗೆ ಯಾಕೆ ತೊಂದರೆ, ಯಾಕಣ್ಣ ಹಾಗೆಲ್ಲ ಅಂತೀರಾ, ಅವಳು ನನಗೂ ಮಗಳಿದ್ದಾಗಲ್ವಾ, ನಾನು ಒಳಗಡೆ ಆರೋಗ್ಯ ನೋಡ್ಕೋಬೇಕಲ್ವಾ ಅಂತ ಹೇಳಿದಾಗ, ಅಯ್ಯೋ ಇದೇನೇ ಇಷ್ಟೊಂದೆಲ್ಲ ತಂದುಬಿಟ್ಟಿದ್ಯಾ, ಇನ್ನೂ ತರೋದು ಬೇಕಾಗುತ್ತಲ್ವೇನೆ ಅಂತ ಹೇಳಿದಾಗ, ಅದೆಲ್ಲ ಆಗುತ್ತೆ ಬಿಡೆ, ಕಂಗ್ರ್ಯಾಚುಲೇಷನ್ ಕಣೆ, ನೀನು ಅಜ್ಜಿ ಆಗ್ತಾ ಇದೆಯಾ ಅಂತ ಹೇಳಿದಾಗ, ಹೌದು ಕಣೆ ಅಂತ ಹೇಳ್ತಾ ಇರ್ತಾಳೆ. ಸರಿ ಇರು ಮೀನಿಗೆ ಹೇಳಿ ಇದನ್ನೆಲ್ಲ ಎತ್ತಿರಿಸ್ಬಿಡ್ತೀನಿ, ಆಗದೆ ಇದ್ರೂ ಎಷ್ಟು ದೂರದಿಂದ ಹೊತ್ಕೊಂಡ್ಬಂದೆ ಗೊತ್ತಾ ಶಾಂತಿ ಅಂತ ಹೇಳಿದಾಗ, ಇರಲಿ ಬಿಡೆ, ಜ್ಯೂಸೋ ಕಾಫಿನ ಏನೋ ಕುಡಿಯುವಂತೆ ಅಂತ ಹೇಳ್ತಾರೆ. ಮೀನಾ ಅಂತ ಹೇಳಿ ಬರ್ತಾ ಇರ್ತಾಳೆ, ಕೂಗ್ತಾ ಇರ್ತಾಳೆ. ಅಷ್ಟರಲ್ಲಿ ಮಾವಿನಕಾಯಿ ಬ್ಯಾಗನ್ನು ಎತ್ತೋದಕ್ಕೆ ಹೋಗಿ ಕೆಳಗಡೆ ಸುರಿದ್ಬಿಡ್ತಾಳೆ. ಏನತ್ತೆ ಅಂತ ಹೇಳಿ ಬಂದು ಮೀನಾ ಮಾವಿನಕಾಯಿ ಮೇಲೆ ಕಾಲ್ಜಾರಿ ಬೀಳೋದಕ್ಕೆ ಹೋಗ್ತಾ ಇರ್ತಾಳೆ. ಇವರಿಬ್ಬರು ಶಾಕ್ ಆಗ್ತಾ ಇರ್ತಾರೆ, ಬೀಳ್ತಾರೆ ಅಂತ ಹೇಳಿ. ಅಷ್ಟರಲ್ಲಿ ಸೂರ್ಯ ಬಂದು ಹಿಡ್ಕೊಂಡ್ಬಿಡ್ತಾನೆ. ಆಗ ಇಬ್ಬರು ಕೂಡ ಒಬ್ರು ಮುಖ ಒಬ್ಬರು ನೋಡ್ಕೊಂಡು ನಿಂತಿರ್ತಾರೆ. ಇವರೆಲ್ಲರೂ ನಾಚ್ಕೋತಾ ಇರ್ತಾರೆ. ಚಿಚಿ ಏನ್ರಿ ಇದೆಲ್ಲ ಅಂತ ಹೇಳಿದಾಗ, ಏನೇ ಇದು, ಏನ್ರಿ ಕರ್ಮ ಇದೆಲ್ಲ ನೋಡೋದು, ಕರ್ಮ ಅಲ್ಲ ಕಣೆ ಧರ್ಮ, ಹೆಂಡ್ತಿ ಬೀಳ್ತಾ ಇದ್ದಾಳೆ ಅಂದರೆ ಗಂಡ ಬಂದು ಹಿಡ್ಕೊಳ್ಳೋದು ಧರ್ಮ ಅಂತ ಹೇಳ್ತಾ ಇರ್ತಾರೆ. ಮೀನಾ ಇದನ್ನೆಲ್ಲ ತಗೊಂಡೋಗಿ ಒಳಗಡೆ ಇಡು, ಮೊದಲು ಇದನ್ನೆಲ್ಲ ಎತ್ತಿಡೋ ಅಂತ ಹೇಳ್ತಾರೆ. ಸರಿ ಆಯಿತು ಅತ್ತೆ ಅಂತ ಹೇಳಿ ಎತ್ತಿರ್ತಾರೆ. ಅಷ್ಟರಲ್ಲಿ ಮನೋಜ ಮತ್ತು ರೋಹಿಣಿ ಇಬ್ಬರು ಕೂಡ ಬಂದುಬಿಡ್ತಾರೆ. ಆಗ ರೋಹಿಣಿ ಬಂದ್ಯಮ್ಮ, ಬಾ ಚೇರ್ ಎಳಿಯೋ ಅಂತ ಹೇಳಿ ಕೂರಿಸ್ತಾಳೆ. ಆಗ ಕಸ್ತೂರಿ ಬಂದು ಕಂಗ್ರ್ಯಾಚುಲೇಷನ್ ರೋಹಿಣಿ ಅಂತ ಹೇಳಿ ಕೈ ಕುಲುಕ್ತಾ ಇರ್ತಾರೆ. ಸುಮ್ಮನಿರೆ, ಹಾಗೆಲ್ಲ ಕುಲುಕ್ಬೇಡ ನೀನೊಬ್ಳು ಅಂತ ಹೇಳಿ ಕೈ ಬಿಡಿಸ್ಕೊಂಡು ಸುಮ್ಮನೆ ನಿಲ್ಲಿಸ್ಕೋತಾಳೆ. ಮನೋಜ ಖುಷಿಯಾಗಿ ಬಂದು ಕೂತ್ಕೊಂಡಿರ್ತಾನೆ. ಏನಾಯ್ತಮ್ಮ ರೋಹಿಣಿ, ಸಿಹಿ ಸುದ್ದಿನೇ ಬಿಡು. ಮನೋಜನ ಮುಖ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇಲ್ವಾ? ಹೌದು ಕಣೆ ಶಾಂತಿ, ಮನೋಜ ನೋಡಿ ಎಷ್ಟು ಖುಷಿಯಾಗಿದ್ದಾನೆ ಅಂತ ಹೇಳಿದಾಗ, ಮನೋಜ ಏನೋ ಖುಷಿಯಾಗಿದ್ದಾನೆ, ರೋಹಿಣಿ ನೀನು ಯಾಕಮ್ಮ ಮುಖದಲ್ಲಿ ಎಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ, ಏನಾಯಿತು ಅಂತ ಹೇಳಿದಾಗ, ಏನಾಯ್ತಮ್ಮ ರೋಹಿಣಿ, ಯಾಕೆ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಅತ್ತೆ ಸಾರಿ ಅತ್ತೆ, ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳ್ತಾಳೆ. ಏನೋ ನೀನು ಪ್ರೆಗ್ನೆಂಟ್ ಅಲ್ವಾ ಅಂತ ಹೇಳಿದಾಗ, ಹೌದು ಅತ್ತೆ ಪ್ರೆಗ್ನೆಂಟ್ ಅಲ್ಲ, ಸಾರಿ ಅತ್ತೆ, ನೀವು ಹ್ಯಾಪಿಯಾಗಿದ್ರಿ, ಡಿಸಪಾಯಿಂಟ್ ಮಾಡಿಬಿಟ್ಟೆ ಅಂತ ಹೇಳಿದಾಗ, ಅಯ್ಯೋ ನಾನು ಅಜ್ಜಿ ತಾತ ಆಗ್ತಾ ಇಲ್ವೇನ್ರಿ ಅಂತ ಹೇಳಿ ಹೋಗಿ ಕೂತ್ಕೋತಾಳೆ. ಅದಕ್ಕೆ ಕಣೆ ಶಾಂತಿ ಹೇಳಿದ್ದು, ವಿಚಾರ ಗೊತ್ತಿಲ್ಲದೆ ಏನೇನೋ ಮಾತಾಡಬಾರ್ದು ಅಂತ ಹೇಳಿ. ಸಣ್ಣದಾಗಿರೋ ವಿಚಾರನ ಸುಮ್ಮನೆ ನೀನೇ ಹೇಳಿ ಹಬ್ಬಿ ಊರಿಗೆಲ್ಲ ತುಂಬಿಸ್ಬಿಡ್ತೀಯ ನೋಡು ಇವಾಗ ಹೇಗಾಯಿತು ಅಂತ ಹೇಳಿ. ಅಲ್ಲಪ್ಪ, ನಮ್ಮ ಸಕ್ಕರೆ ಒಂದು ಕೈಯಲ್ಲಿ ಆಲೋಪತಿ, ಒಂದು ಕೈಯಲ್ಲಿ ಹೋಮಿಯೋಪತಿ, ಡಾಕ್ಟರ್ ಏನೇನೋ ಹೇಳಿಬಿಟ್ರು. ಅಲ್ಲ ರೀ, ಮನೆಗೆ ಮೊಮ್ಮಗು ಬರುತ್ತೆ ಅಂತ ಆಸೆ ಪಟ್ಟಿದ್ದು ತಪ್ಪಲ್ಲ, ಅತಿ ಆಸೆ ಪಟ್ಟಿದ್ದು ತಪ್ಪಾಯಿತು ಅಂತ ಹೇಳ್ತಾ ಇರ್ತಾರೆ. ಅದೆಲ್ಲ ಸರಿ, ಈ ಮನೋಜನ ಮುಖದಲ್ಲಿ ಏನೋ ಒಂಥರ ಖುಷಿ ಇದೆಯಲ್ಲ ಅಪ್ಪ, ನೋಡು ನೀನೇ. ಆದರೆ ಆ ಪೌಡ್ರಮ್ಮ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇವ್ರು ನೋಡು ಅಂತ ಹೇಳ್ತಾ ಇರ್ತಾರೆ. ಆಗ ಅಯ್ಯೋ ಅದು ನಾನು ಅಂತ ಹೇಳಿದಾಗ, ನೋಡಿ ಇದಕ್ಕೆಲ್ಲ ಸಮಯ ಸಂದರ್ಭ ಅನ್ನೋದು ಬಂದೇ ಬರುತ್ತಲ್ವ, ಇವತ್ತಿಲ್ಲ ಅಂದರೆ ನಾಳೆ ಇಲ್ಲ ಅಂದರೆ ಮುಂದಿನ ತಿಂಗಳು ಹಾಗೆ ಆಗುತ್ತೆ, ಅದಕ್ಕೆಲ್ಲ ಯಾಕೆ ಟೆನ್ಷನ್ ಮಾಡ್ಕೋಬೇಕು, ರೋಹಿಣಿ ಬಾ ನಾವು ರೆಸ್ಟ್ ಮಾಡೋಣ ಬಾ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಸರಿ ಆಯಿತು ಅಂತ ಹೇಳಿ ಇವರೆಲ್ಲರೂ ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ. ಅಪ್ಪ ಯಾವುದು ಏನಾದರೂ ಆಗಲಿ, ನನಗೆ ಬೆಳಗ್ಗೆ ಸಕ್ಕರೆ ಹೇಳಿದ್ರಲ್ಲ, ಹಣ್ಣು ಹಂಪಲು ಎಲ್ಲನೂ ತುಂಬ ತರಬೇಕು ಅಂತ ಹೇಳಿ. ಯಾಕೆ ಅಂತಂದರೆ ಪ್ರಮೋಷನ್ ಸಿಕ್ಕಿರೋದು, ಅವ್ರಿಗಾದ್ರೂ ಕೂಡ ಕಮಿಷನ್ ನನಗೆ ಬಂದಿತ್ತು, ಪರವಾಗಿಲ್ಲ ಚಿಕ್ಕಪ್ಪನ ಪ್ರಮೋಷನ್ ಸಿಕ್ಕಿತ್ತು ಅಂತ ಅಂದ್ಕೊಂಡೆ, ಅದು ಕ್ಯಾನ್ಸಲ್ ಆಯ್ತಲ್ಲಪ್ಪ ಅಂತ ಹೇಳ್ತಾನೆ. ಲೇ ಸೂರ್ಯ ಅಂತ ಹೇಳಿದಾಗ ಏನೋ ಮೆಸೇಜ್ ಬರುತ್ತೆ. ಅಪ್ಪ ಏನಾದೇನು, ನಮಗೆ ದುಡಿಮೆ ಬಂದಿದೆ, ನನಗೆ ಟ್ರಿಪ್ ಬಂದಿದೆ, ನಾನು ಹೋಗಿ ಬರ್ತೀನಪ್ಪ ಅಂತ ಹೇಳಿ. ಮೀನಾ 2 ಮಾವಿನಕಾಯಿ ಕೊಡೆ, ಹೋಗ್ತಾ ಡ್ರೈವ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳ್ತಾರೆ. ಈ ಮಾವಿನಕಾಯಿ ಎಲ್ಲನೂ ಮೀನು ಕೊಟ್ಬಿಡಿ,
ವೇಸ್ಟ್ ಏನಾಗಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದಾಗ, ಏನಮ್ಮ ನೀನು ಬಸ್ರಿನ ಅಂತ ಹೇಳಿದಾಗ, ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಆಂಟಿ ಅಂತ ಹೇಳ್ತಾರೆ. ಏನು ಆಂಟಿ ನೀನು ಮಾತೆತ್ತಿದ್ರೆ ಬಸ್ರಿನ ಅಂತ ಹೇಳ್ತೀಯ, ನಮ್ಮ ಮೀನಾ ಮಾವಿನಕಾಯಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಆಗ್ತಾಳೆ, ಹಾಗೆ ನಿಮಗೂ 2 ಡಬ್ಬ ಕೊಡ್ತಾಳೆ ಅಂತ ಹೇಳಿದೆ. ಮೀನಾ ನಾನು ಬರ್ತೀನಮ್ಮ ಅಂತ ಹೇಳಿ ಹೋಗ್ಬಿಡ್ತಾರೆ. ಬಾರೆ ಅಂತ ಹೇಳಿ ಕಸ್ತೂರಿ ಮತ್ತು ಶಾಂತಿ ಇಬ್ಬರು ಕೂಡ ರೂಮಿಗೆ ಹೋಗ್ತಾರೆ. ಮಾವ ನಿಮಗೆ ಕಾಫಿ ತಗೊಂಡು ಬರಲಾ? ಸರಿ ಆಯ್ತಮ್ಮ ಹೋಗು ತೊಗೊಂಡು ಬಾ ಅಂತ ಹೇಳಿ ಕಳಿಸ್ತಾರೆ. ಇದಿಷ್ಟು ಬುಧವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ.